ಏನು ಖರ್ಗೆ ತವರು ಕಲಬುರ್ಗಿಯನ್ನ ವಾಪಸ್ ವಶಪಡಿಸಿಕೊಳ್ಳಲೇಬೇಕು ಅನ್ನೋ ಜಿದ್ದಿಗೆ ಕಾಂಗ್ರೆಸ್ ನಾಯಕರು ಬಿದ್ದಂತೆ ಕಾಣಿಸ್ತಾ ಇದ್ದು. ಡಿಕೆ ಮಗದೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇಬ್ರು ಜಂಟಿಯಾಗಿ ಪ್ರಚಾರಕ್ಕೆ ಇವತ್ತು ಕಣದಲ್ಲಿ ಇಳಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಖರ್ಗೆ ತವರಿನಲ್ಲಿ ಕೈ ಬಲಪಡಿಸಲು ಸಜ್ಜಾದ ನಾಯಕರು. ಖರ್ಗೆ ಅಳಿಯ ರಾಧಾಕೃಷ್ಣ ಪರ ಮತಯಾಚನೆ. ಎಸ್, ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕಲಬುರಗಿ ಜಿಲ್ಲೆಯಲ್ಲಿ 2019ರ ಲೋಕ ರಿಸಲ್ಟ್ ಕೈ ನಾಯಕರಿಗೆ ಸೋಲಿನ ಶಾಕ್ ಕೊಟ್ಟಿತ್ತು. ಹೀಗಾಗಿ ಅದರ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಇದೀಗ ಎಐಸಿಸಿ ಅಧ್ಯಕ್ಷ ಖರ್ಗೆ ಸೇರಿದಂತೆ ರಾಜ್ಯ ನಾಯಕರು ಟೊಂಕ ಕಟ್ಟಿ ನಿಂತಿದ್ದು, ಇಂದು ಅಫ್ಜಲ್ಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶವನ್ನು ಆಯೋಜಿಸಿದೆ. ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಜಂಟಿಯಾಗಿ ಪ್ರಚಾರವನ್ನು ನಡೆಸಲಿದ್ದಾರೆ. ಇನ್ನು ಈ ಇಬ್ಬರು ನಾಯಕರ ಜಂಟಿ ಪ್ರಚಾರದಿಂದ ಸಹಜವಾಗಿ ಕೈ ನಾಯಕರ ಒಗ್ಗಟ್ಟಿನ ಪ್ರದರ್ಶನ ಆಗೋದ್ರ ಜೊತೆಗೆ ಅಹಿಂದ ಮತಗಳನ್ನು ಸೆಳೆಯುವುದಕ್ಕೆ ಸಮಾವೇಶವನ್ನ ಪ್ಲಾನ್ ಮಾಡಲಾಗಿದೆ. ಇನ್ನು ಅಫ್ಜಲ್ಪುರ ಕಾರ್ಯಕ್ರಮದ ಬಳಿಕ ಬೀದರ್ ಲೋಕಸಭಾ ಕೈ ಅಭ್ಯರ್ಥಿ ಪರ ಪ್ರಚಾರ ನಡೆಸೋದಕ್ಕೆ ಆಳಂದ ಪಟ್ಟಣ ಹಾಗೂ ಬೀದರ್ ನಗರದಲ್ಲಿ ಮತಬೇಟೆ ಆಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಗೆಲುವಿಗಾಗಿ ಕೈಪಡೆ ಹಲವು ತಂತ್ರವನ್ನ ನಡೆಸ್ತಾ ಇದೆ. ಕೈ ನಾಯಕರ ಈ ತಂತ್ರಕ್ಕೆ ಕೇಸರಿ ಪಡೆ ಕೂಡ ಸೈಲೆಂಟ್ ಆಗಿ ಪ್ರತಿತಂತ್ರವನ್ನ ಹೆಣಿತಾ ಇದೆ. ಹೀಗಾಗಿ ಯಾರ ತಂತ್ರಗಳತ್ತ ಮತದಾರ ಪ್ರಭು ಒಲಿತಾನೆ ಅನ್ನೋದನ್ನ ಕಾದ್ ನೋಡಬೇಕು. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.